ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯಲೋಕ ಎಲ್ಲರಿಗೂ ನನ್ನ ಆತ್ಮಪೂರ್ವಕವಾಗಿ ವಂದನೆಗಳು. ವೀಕ್ಷಕರೇ ನೋಡಿ ವೀಕ್ಷಕರೇ, ಇವತ್ತು ನಿಮಗೆ ಒಂದು ಗಿಡನ ನಿಮಗೆ ನಾನು ಪರಿಚಯ ಮಾಡ್ತಾಯಿದ್ದೀನಿ. ಒಂದು ಗಿಡ ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ. ಒಂದು ಮರ ಅಂತಕ್ಕಂಥದ್ದು ಇದು. ಈ ಮರ ಅನ್ನುವಂಥದ್ದು ನೋಡ್ರಿ ವೀಕ್ಷಕರೇ, ಇದು ನೇರಳೆ ಮರ ಅಂಥೇಳಿ, ಅದರೊಳಗೆ ಜಂಬು ನೇರಳೆ ಮರ ಅಂಥೇಳಿ ವೈದ್ಯಕ್ಕೆ ಸಂಬಂಧಪಟ್ಟದ್ದು ಜಂಬು ನೇರಳೆ ಗಿಡ ಮರ. ಇದು ಎತ್ತರ ಸರ್ವೇ ಸಾಮಾನ್ಯವಾಗಿ 50-60 ಅಡಿಗಳ ಗಂಟ ಇದು ಎತ್ತರವಾಗಿ ಬೆಳೀತಕ್ಕಂಥ ಒಂದು ಸಸಿ ಇದು. ನೋಡಿ ವೀಕ್ಷಕರೇ, ಇದು ಯಾವ ಕಾಯಿಲೆಗಳಿಗೆ ಇದು ನಮಗೆ ಬೆನಿಫಿಟ್ ಇದೆ, ಯಾವ ಕಾಯಿಲೆಗಳು ನಾಶ ಆಗ್ತವೆ ಅಂತಕ್ಕಂಥದ್ದನ್ನು ಇವತ್ತು ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದರಲ್ಲಿ ಈ ಇನ್ನೊಂದು 2 ತಿಂಗಳು ಬಿಟ್ಟರೆ ಇದರೊಳಗೆ ಹಣ್ಣು ಬರುತ್ತೆ. ಏನು ಹಣ್ಣು ಬರುತ್ತೆ? ನೇರಳೆ ಹಣ್ಣು ಬರುತ್ತೆ. ಆವತ್ತಿನ ದಿನ ಇದ್ದಿದ್ದು ನಾಟಿ ನೇರಳೆ ಇತ್ತು. ಅವತ್ತೆಲ್ಲ ರೋಡಲ್ಲಿ ಹೋಗ್ತಾ ಇದ್ದು ಎಲ್ಲಂದರೆ ಅಲ್ಲಿ ಬಿದ್ದಿರೋದು. ಇದರೊಳಗೆ 2 ಥರ ಇದೆ, ನಾಯಿ ನೇರಳೆ, ಜಂಬು ನೇರಳೆ ಅಂತ. ನಾಯಿ ನೇರಳೆ ಅಂತಕ್ಕಂಥದ್ದು ಅದು ಗುಂಡಾಗಿ ಗೋಲಿ ಥರ ಬಿಡುತ್ತೆ ಅದು. ಇದು ಜಂಬು ನೇರಳೆ ಉದ್ದವಾಗಿ ಬಿಡ್ತಕ್ಕಂಥದ್ದು ಹಣ್ಣು. ಈ ಹಣ್ಣು ಸೀಸನ್ ಬಂದಾಗ ಇದನ್ನು ಉಪಯೋಗಿಸ್ಬೇಕು. ಹಣ್ಣನ್ನು ಯಾವ ರೀತಿ ಉಪಯೋಗಿಸ್ಬೇಕು? ಹಾಳು ಹೊಟ್ಟೆಯಲ್ಲಿ ತಿನ್ನಬಾರ್ದು. ಹೊಟ್ಟೆಗೆ ಏನದು ತಕ್ಕೊಂಡು ಇದನ್ನು ನಾವು ಈ ಹಣ್ಣನ್ನು ಬಳಸ್ಕೋಬೇಕು. ಅದರ ಫಲಕಾರಿ ಏನು? ಶುಗರ್ನ ದೇಹದಲ್ಲಿರ್ತಕ್ಕಂಥ ಒಂದು ರಕ್ತನ ಶುಗರು ಅದನ್ನು ನಾಶಪಡಿಸುವಂಥ ಶಕ್ತಿ ಇದಕ್ಕೆ ಇದೆ ವೀಕ್ಷಕರೇ. ಇದರಲ್ಲಿ ಎಲೆ ಒಳಗಡೆ ಒಂದು ವೈದ್ಯ ಇದೆ, ಕಾಂಡದಲ್ಲಿ ಒಂದು ವೈದ್ಯ ಇದೆ, ಚಕ್ಕೆಯಲ್ಲಿ ಒಂದು ವೈದ್ಯ ಇದೆ, ಎಲೆಯಿಂದ ಮುಂದೆ ಬರ್ತಕ್ಕಂಥ ಚಿಗುರಲ್ಲಿ ಒಂದು ವೈದ್ಯ ಇದೆ. ಇಷ್ಟು ವೈದ್ಯಗಳ ತುಂಬಿಕೊಂಡು ಇರ್ತಕ್ಕಂಥದ್ದು ಇದು ಬಲ್ಲವರಿಗೆ. ಇನ್ನು ಹಲವಾರು ಔಷಧಿಗಳು ಇದರೊಳಗಡೆ ಇದೆ. ಇಷ್ಟು ರೋಗಗಳನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಈ ಗಿಡದಲ್ಲೇ ತಾಯಿ ಥರ ತುಂಬ್ಕೊಂಡು ಕುಂತಿದೆ. ತಾಯಿಗೆ 10 ಜನ ಮಕ್ಕಳದ್ದು ತಾಯಿ ಬಿಡದಿರ ಮಕ್ಕಳನ್ನ ಯಾವ ರೀತಿ ಕಾಪಾಡಿಕೊಂಡು ಮಕ್ಕಳು ತಬ್ಕೊಂಡಿರುತ್ತೋ ಆ ರೀತಿ ಎಲ್ಲ ಕಾಯಿಲೆಗಳಿಗೂ ಮದ್ದು ನಾನು ಕೊಡ್ತೀನಿ ಅಂತ ಇದು ಕಾಯ್ತಾ ಇದೆ. ಇದನ್ನು ಕರೆಕ್ಟಾಗಿ ಕಾಯವಾಚ ಮನುಷ್ಯ ಬದ್ಧವಾಗಿ ಇದನ್ನು ಔಷಧಿಗಳನ್ನ ಮಾಡಿಕೊಂಡು ತಿಂತಕ್ಕಂಥ ಶಕ್ತಿ ಜನಗಳಿಗಿಲ್ಲ. ಯಾಕೆಲ್ಲ ಅಂದರೆ ಅವ್ರ ಗಿಡನೇ ಪರಿಚಯ ಇಲ್ಲ. ಪರಿಚಯ ಆದರೂ ಕೂಡ ಅವ್ರ ಮಾಡ್ಕೊಳ್ಳೋಕ್ಕಾಗಲ್ಲ. ಆವತ್ತು ಇಂದಿನ ದಿನಗಳಲ್ಲಿ ಹೊಲ ಗದ್ದೆ ಅಂತಕ್ಕಂಥದ್ದು, ಮನೆ ಹೊಲ ಗದ್ದೆ ತೋಟ ತಗಡಿ ಅಂತಕ್ಕಂಥದ್ದು ಮಾಡ್ತಾ ಇದ್ದವ್ರಿಗೆ ಆವತ್ತು ಇದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು. ಇವತ್ತಿರೋವ್ರಿಗೆ ಅವ್ರಿಗೆ ಗಿಡನೇ ಗೊತ್ತಿಲ್ಲ. ಆ ಮಟ್ಟದಲ್ಲಿದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಹಣ್ಣು ತಿಂದಾಗ ಹಾಳು ಹೊಟ್ಟೆಯಲ್ಲೇ ತಿನ್ನದೆ ಹೊಟ್ಟೆಗೆ ಏನಾದ್ರು ತಗೊಂಡು ತಿಂದರೆ ಶುಗರ್ ವ್ಯಾಧಿನ ಕಂಟ್ರೋಲ್ ಮಾಡುತ್ತೆ, ಸಕ್ಕರೆ ಅಂಶನ ಕಂಟ್ರೋಲ್ ಮಾಡುತ್ತೆ. ಒಂದು. ಎರಡನೇದು, ಈ ಎಲೆ ಕಿತ್ತಿ ನೆರಳಲ್ಲಿ ಒಣಗಿಸಿ ಇದನ್ನು ಪೌಡ್ರ್ ಮಾಡಿಕೊಂಡು ಹೊಸಲುಗಳಿಗೆ ಉಜ್ಜಿದರೆ ಹಲ್ಲೊಳಗೆ ಬರ್ತಕ್ಕಂಥ ರಕ್ತಗಳು, ಈ ಹೊಸಡುಗಳಿಗೆ ಬಂದಿರತಕ್ಕಂಥ ಒಂದು ರಕ್ತವ್ಯಾಧಿಗಳು, ಈ ಹೊಸಗೆ ಬರ್ತಕ್ಕಂಥ ಒಂದು ನೋವುಗಳು ಇದರೊಳಗೆ ಗುಣ ಇದೆ, ಅದು ನಾಶ ಆಗುತ್ತೆ ವೀಕ್ಷಕರೇ. ಮತ್ತು ಚಕ್ಕೆಯನ್ನು ತಗೊಂಡು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಬಾಯಿ ಮುಕ್ಕಳಿಸಿದ್ರೆ ಹಲವಾರು ದುರ್ವಾಸನೆ, ಬಾಯಲ್ಲಿ ಬಂದಿರತಕ್ಕಂಥದ್ದು ಹಲವೇ ಕೀಟಾಂಶಗಳು ಜಾಸ್ತಿಯಾಗಿ ಬಂದಿರತಕ್ಕಂಥ ಕಿಟ್ಟ ಪಟ್ಟ ಅದು ಇದು ಎಲ್ಲ ಏನೇನು ಬಾಯಲ್ಲಿ ಬಂದಿರತಕ್ಕಂಥ ರೋಗಗಳಿದೆ ಅದು ನಾಶ ಮಾಡ್ತಕ್ಕಂಥ ಅವಕಾಶ ಚಕ್ಕೆಯಲ್ಲಿದೆ. ಚಕ್ಕೆಯಲ್ಲಿ ಬಾಯಿಗೆ, ಇದು ಹೊಸಡುಗಳಿಗೆ, ಹಣ್ಣು ರೋಗ ಇದು ಶುಗರ್ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಇದು ಭಾಳ ಪ್ರಮುಖವಾಗ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಗಿಡ. ನೋಡಿರಿ ಈ ಗಿಡ ನೋಡಿರಿ ಯಾವ ಥರ ಇದೆ. ಒಂದು ಹೇಳ್ಬೇಕಂದ್ರೆ ಅಷ್ಟೊಂದು ಸುಂದರವಾಗಿ ಇದೆ ಈ ಎಲೆ ಆಕಾರಗಳು. ಇದಕ್ಕೆ ನೀವು ಮನೆ ಮದ್ದುಗಳಾಗಿ ಬಳಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ ವೀಕ್ಷಕರೇ. ಇದರಿಂದ ನಿಮಗೆ
3 ವಿಧಾನ ಹೇಳಿದ್ದೀನಿ. ಹಣ್ಣಲ್ಲಿ ಒಂದು ವಿಧಾನ ಹೇಳಿದ್ದೀನಿ, ಎಲೆ ಒಳಗೆ ಒಂದು ವಿಧಾನ ಹೇಳಿದ್ದೀನಿ, ಚಕ್ಕೆಲ್ಲ ಒಂದು ವಿಧಾನ ಹೇಳಿದ್ದೀನಿ. ಇದನ್ನು ಬಳಸ್ಕೋಬೋದು. ಬೆಳಗ್ಗೆ ಇನ್ನು ಅತಿ ಬಲ್ಲವರಿಗೆ ಮುಂದುಗಡೆ ಈ ಚಿಗುರು ಅಂತಕ್ಕಂಥದ್ದು ಬರುತ್ತೆ. ಆ ಚಿಗುರು ಕೂಡ ತಗೊಂಡು ನಾವು ಬೆಳಗ್ಗೆ ಎದ್ದು ಒಂದಷ್ಟು ಚಿಗುರು ಕಿತ್ತು ಬಯಲು ಹಾಕ್ಕೊಂಡು ತಿಂದೆ ಶುಗರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆಗೂ ಇದೆ. ವೀಕ್ಷಕರೇ, ಇವತ್ತು ಎಷ್ಟೋ ಜನಗಳಿಗೆ ಗಿಡಮೂಲಿಕೆ ಅಂತಕ್ಕಂಥದ್ದು ಪರಿಚಯನೇ ಇಲ್ಲ. ಎಲ್ಲ ಹೋಗಿ ಹಾಲೋಪತಿಗಳಲ್ಲಿ ಅವರೆಲ್ಲನೂ ಶಸ್ತ್ರಚಿಕಿತ್ಸೆಗಳು ಮಾಡಿಸ್ಕೊಂಡು ಬರೀ ಮಾತ್ರೆಗಳು ತಿನ್ಕೊಂಡು ರೋಗನ ಸೈಡ್ ಎಫೆಕ್ಟ್ಗಳು ಹೆಚ್ಚಾಗಿ ಮಾಡ್ಕೊತಾ ಇದ್ದಾರೆ ವೀಕ್ಷಕರು. ಇದರಲ್ಲಿ ಯಾವ ಸೈಡ್ ಎಫೆಕ್ಟು ಇಲ್ಲ. ಇದು ಪರಿಸರದಲ್ಲಿ ತಾಯಿ ಹದೆಯಾಲಿದ್ದಂಗೆ. ಇದು ತಾಯಿ ಹದೆಯಾಲು ಯಾವತ್ತೂ ವಿಷ ಆಗದೆ ಇರತಕ್ಕಂಥ ಪದಾರ್ಥ ಇದು. ಈ ಪದಾರ್ಥಗಳನ್ನು ನೀವು ಸಂಪೂರ್ಣವಾಗಿ ಇದನ್ನು ಬಳಸಿ, ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲ, ಮಾಡೋಕೆ ನಿಮ್ಗೆ ಟೈಮ್ ಇಲ್ಲ, ನಿಮಗೆ ಪರಿಚಯ ಇಲ್ಲ ಮಾಡಿಕೊಡ್ತಕ್ಕಂಥವ್ರಿಲ್ಲ ಅಂದಾಗ ನಮ್ಮ ಶ್ರೀ ಗುರುಕೃಪಾಗಿ ಬನ್ನಿ, ನಿಮ್ಮಲ್ಲಿ ಎಲ್ಲ ಮಾಹಿತಿಗಳು ಸಿಕ್ಕುತ್ತೆ, ಎಲ್ಲದಕ್ಕೂ ಇಲ್ಲಿ ಮೆಡಿಸಿನ್ ದೊರೆಯುತ್ತೆ ವೀಕ್ಷಕರೇ.